ಅಖಾಡ ವಿಶೇಷ ಚರ್ಚೆ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪ್ರಕಾಶ್ ಅವರೇ, ನನ್ನ ಪ್ರಶ್ನೆ ಇಷ್ಟನೇ ಇಲ್ಲಿ. ಈಗ ಚೈನಾ ಅಮೆರಿಕ ಒಂದು ಕಡೆ ವಾರ್ ನಡೀತಾ ಇದೆ, ಆರ್ಥಿಕ ವಾರ್ ಇದು, ಅಂದರೆ ರಿಯಲ್ ಆಗಿರ್ತಕ್ಕಂಥ ವಾರ್ ಅಲ್ಲ, ಅದಾಗೋದು ಬೇಡ. ಸೊ ಈ ವಾರ್ನ ನಡುವೆ ನಮಗಿರ್ತಕ್ಕಂಥ ಅಡ್ವಾಂಟೇಜ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಮತ್ತು ಅಪಾಯಗಳ ಬಗ್ಗೆನೂ ನಾವು ಎಚ್ಚೆತ್ತುಕೊಳ್ಳುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ಹೇಳಿ. ಹೇಗೆ ನಾವೀಗ ಈ ಸನ್ನಿವೇಶವನ್ನು ಟ್ಯಾಕಲ್ ಮಾಡೋದು ಹೇಗೆ? ಈಗ ಚೈನಾಯಿಂದ ತರಿಸ್ಕೊಳ್ಳಲ್ಲ, ಚೈನಾದವರು ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ ಅಂತ ಒಂದು ಕಡೆ ಅಮೆರಿಕ ಇರುತ್ತೆ. ಸೊ ಇದಕ್ಕೆ ಇಂಡಿಯಾ ಏನು ಮಾಡಬಹುದು? ಅದೇ ಪ್ರಾಡಕ್ಟನ್ನು ಚೈನಾ ತರಿಸ್ಕೊಂಡು ಇಂಡಿಯಾ ಅಮೆರಿಕ ಕೊಡಬಹುದಾ? ಇದೊಂದು ಭಾಗ. ಜೊತೆಗೆ ಚೈನಾಗೂ ಈ ಸೋಯಾಬೀನೋ ಕಾಟನ್ನೋ ಇನ್ನೊಂದೋ ಮತ್ತೊಂದೋ ಅಮೆರಿಕ ಕಡೆಯಿಂದ ಬೇಕಿತ್ತು. ಅದಕ್ಕೆ ನಾವು ಪ್ಯಾರ್ಲಲ್ಲಿ ನಾವು ರೆಡಿ ಇದ್ದೀವಾ, ನಾನು ಕೊಡ್ತೀನಿ ಬಾಪ ನಿನಗೆ ಅಂಥೇಳಿ ಎರಡು ಕಡೆ ಲಾಭ ಮಾಡ್ಕೊಳ್ಬಹುದು ನಾವು. ಖಂಡಿತವಾಗಿ. ಸೊ ಇಲ್ಲಿ ಥಿಯರಿಟಿಕಲ್ಲಾಗಿ ಇವರು ಒಂದು ತೋರಿಸ್ತಾ ಇದ್ದಾರೆ. ಓಕೆ. ಸೊ ಪ್ರಾಕ್ಟಿಕಲ್ಲಾಗಿ ಟೋಟಲಾಗಿ ಡಿಫ್ರೆನ್ಸ್ ಬರುತ್ತೆ. ಇದೇನಿದ್ರು ಕಾದಿದ್ದು ನೋಡಿ ಅಂತಾರಲ್ಲ, ಆ ಥರ ಆಗ್ತಾಯಿದೆ. ಇವರು ಎಲ್ಲ ಸ್ಟ್ಯಾಟಿಸ್ಟಿಕಲ್ ಫಿಗರ್ಸ್ ತೋರಿಸ್ಬಿಡ್ತಾರೆ. ಓಕೆ, ನಮ್ಮ ಹತ್ರ ಇಷ್ಟು ಪ್ರೊಡಕ್ಷನ್ ಇದೆ, ಇಷ್ಟು ಮೆಟೀರಿಯಲ್ ಇದೆ ಎಲ್ಲ ಅಂತ ಹೇಳಿಬಿಟ್ಟು. ಬಟ್ ಅಷ್ಟು ಅಲ್ಲಿ ಇದು ಇರ್ಬೋದು, ಬಟ್ ಅದು ಕ್ವಾಲಿಟಿ ಏನಿದೆ ಆ ಕ್ವಾಲಿಟಿ ಅವ್ರು ತಗೊಳ್ತಾರ, ಅದು ಅವ್ರಿಗೆ ಯೂಸ್ ಆಗುತ್ತಾ, ಅದು ಯಾವುದೂ ಇವರು ಇದು ಮಾಡೋದಿಲ್ಲ. ಸೊ ಈ ಥರ ಆಗಿ ಇದು ಬಂದುಬಿಟ್ಟು ಖಂಡಿತವಾಗಿ ಟೋಟಲಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳೋ ಒಂದು ಇದು ಇಲ್ಲವೇ ಇಲ್ಲ. ಓಕೆ. ಸೊ ಇದರಿಂದ ನಮಗೆ ಅನಾಹುತಗಳೇ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಓಕೆ ಓಕೆ ಈಗ ನಾಗರಾಜ್ ಅವರೇ, ಭಾರತದಿಂದ ಅಮೆರಿಕಕ್ಕಪ್ಪ ವಜ್ರ $10.2 ಬಿಲಿಯನ್ ಅಷ್ಟು ವಜ್ರ ಹೋಗುತ್ತೆ. ವೈದ್ಯಕೀಯ ಉಪಕರಣಗಳು $7.44 ಬಿಲಿಯನ್ ಹೋಗುತ್ತೆ. ಆಭರಣ $3.6 ಬಿಲಿಯನ್ ಅಷ್ಟು ಆಭರಣಗಳು ನಮ್ಮ ಕಡೆಯಿಂದ ಹೋಗ್ತವೆ. ಕೃಷಿ ಉತ್ಪನ್ನ $450 ಬಿಲಿಯನ್ ಹೋಗುತ್ತೆ. ಸಂಸ್ಕರಿಸಿದ ಪೆಟ್ರೋಲ್ $4.9 ಬಿಲಿಯನ್ ಇದೆ. ಅಕ್ಕಿ $1 ಬಿಲಿಯನ್ ಇದೆ. ಇದೆಲ್ಲ ನೋಡಿಕೊಂಡಾಗ ಈಗ ಅಮೆರಿಕದೊಂದಿಗೆ, ಯಾಕೆಂದರೆ ಚೀನಾ ಮತ್ತು ಅಮೆರಿಕದ ಹಗೆತನದ ನಡುವೆ ನಾವು ನಮ್ಮ ಮಿತ್ರತ್ವವನ್ನು ಇನ್ನೂ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಬಹುದಾ? ಅಮೆರಿಕ ಜೊತೆಗೆ ಇಂತಿಂಥ ಕಾರಣಗಳಿಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಾವು. ಚೀನಾ ಮೇಲೆ ಅಮೆರಿಕ ಯಾವುದಕ್ಕೆ ಅವಲಂಬಿತ ಆಗಿತ್ತೋ, ನಾನು ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಚೀನಾನ ತರಿಸ್ಕೊಂಡು ಬೇಕಾದ್ರೆ ಮಾರೋಣ, ನಾವು ಚೀನಾನ ತರಿಸ್ಕೊಂಡೇ ಬೇಕಾದ್ರೆ ಕೊಡೋಣ, ಅದು ಸಾಧ್ಯ ಇದೆಯಾ? ಈಗ ಇಲ್ಲಿ ಇನ್ನೊಂದು ಭಾಳ ಟೆಕ್ನಿಕಲ್ ಆದ ಒಂದು ಪಾಯಿಂಟ್ ಇದೆ, ಈ ಟ್ಯಾಕ್ಸ್ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಅಂತ. ಓಕೆ. ಈಗ ಭಾರತದಿಂದ ಒಂದು ಐಟಮ್ ಅಲ್ಲಿಗೆ ಹೋಗುತ್ತೆ, ಆಮದಾಗುತ್ತೆ ವಿದೇಶದಲ್ಲಿ, ಅಂದರೆ US-ನಲ್ಲಿ. ಸೊ ಆ ಒಂದು ವಸ್ತುವಿಗೆ ಟ್ಯಾಕ್ಸ್ ಹಾಕಿದಾಗ ಟ್ಯಾಕ್ಸ್ ಯಾರ ಮೇಲೆ ಬೀಳುತ್ತೆ ಅನ್ನುವಂಥದ್ದು ಆಯಿತಾ. ಇಂಪೋರ್ಟ್ ಆದಾಗ ಅಲ್ಟಿಮೇಟ್ಲಿ ನಾನು ₹100 ವಸ್ತುಗೆ ₹100 ಟ್ಯಾಕ್ಸ್ ಹಾಕ್ತೀನಿ, ಅಥವಾ 145 ಹಾಕ್ತೀನಿ, ₹245 ಆಗುತ್ತೆ. ಅದನ್ನು ಕಟ್ಟುವವರು ಯಾರು? ಓಕೆ. ಅಲ್ಲ, ಜನಗಳ ಮೇಲೆ ಹಾಕ್ತಾರೆ, ಗ್ರಾಹಕರ ಮೇಲೆ ಅಲ್ಲಿಯ ಹಾಕ್ತಾರೆ. ದೇಶದ ಗ್ರಾಹಕರ ಮೇಲೆ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ದ ಕಂಪ್ಲೀಟ್ ಕಾಸ್ಟ್ ಆಫ್ ಪರ್ಚೇಸ್ ಏನಿದೆ, ಕಾಸ್ಟ್ ಆಫ್ ಇಂಪೋರ್ಟ್ ಆಫ್ ದ್ಯಾಟ್ ಕಂಟ್ರಿ ಏನಿದೆ, ಈಗ ನಾನೇನು ಮಾಡ್ತೀನಿ, ಭಾರತದಲ್ಲಾಗಲಿ ಚೈನಾದಲ್ಲಾಗಲಿ ನನ್ನ ಕಾಸ್ಟನ್ನು ನಾನು ಸಂಪೂರ್ಣವಾಗಿ, ನನ್ನ ಕಾಸ್ಟ್ ಏನಿದೆ, ನನ್ನ ಮಾರ್ಜಿನ್ ಏನಿದೆ, ನನ್ನ ಲಾಭ ಏನಿದೆ, ಅದನ್ನು ಸೇರಿಸಿ ತೆರಿಗೆ ಏನಿದೆ ಅದನ್ನು ಎಕ್ಸ್ಟ್ರಾ ಅವರಿಂದನೇ ಕಲೆಕ್ಟ್ ಮಾಡಿ ಅಲ್ಲಿ ಕಟ್ಟುವಂಥ ಒಂದು ಪ್ರೊಸೆಸ್ ಇದು. ಹಾಗಾಗಿ ನೀವು ಯೋಚನೆ ಮಾಡಿದಾಗ ಆ ಕಾಸ್ಟ್ ಆಫ್ ಪ್ರಾಡಕ್ಟ್ ಏನಿದೆ, ಇಲ್ಲಿ ಲಾಭ ಮಾಡಿಕೊಳ್ಳುವವರು ಯಾರು ಅಂದರೆ ಅಮೇರಿಕಾ ದೇಶದ ಸರ್ಕಾರ. ಓಕೆ. ಅಲ್ಲಿ ನೆಲೆಸಿರುವವರಲ್ಲ, ಉಪಯೋಗಿಸ್ತಾ ಇರುವವರಲ್ಲ. ಯಾವುದೇ ದೇಶದ ಟ್ಯಾಕ್ಸ್ ತೆರಿಗೆ ಹೆಚ್ಚಾದಾಗ ಇಲ್ಲಿ ಏನಾಗುತ್ತೆ, ಚೈನಾ ಆಗಲಿ ಭಾರತ ಆಗಲಿ, ಸೊ ಅಲ್ಲಿ ದೇಶಕ್ಕೆ ಎಕ್ಸ್ಪೋರ್ಟ್ ಆದಾಗ, ಅವರಿಗೆ ಇಂಪೋರ್ಟ್ ಆದಾಗ ಅಲ್ಲಿ ಏನಾಗುತ್ತೆ, ಆ ದೇಶದ ವಸ್ತುವಿನ ಕಚ್ಚಾ ವಸ್ತುವಿನ ಬೆಲೆ ಏನಿದೆ ಅದರ ರೇಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ನಮಗೆ ಅಲ್ಲಿ ₹100 ಪ್ರೊಡಕ್ಷನ್ ಇದೆ, ನಮಗೆ ₹100 ಪ್ರೊಡಕ್ಷನ್ ಇದೆ, ಚೈನಾದಲ್ಲಿ 100, ನಮ್ಮಲ್ಲಿ 100 ಅಂತ ಇಟ್ಕೊಳ್ಳೋಣ. ನಮ್ಮಲ್ಲಿ ಹೋಗುವಾಗ 126ಕ್ಕೆ ಹೋಗುತ್ತೆ, ಅವರದ್ದು 245ಕ್ಕೆ ಹೋಗುತ್ತೆ. ಹಾಗಾಗಿ ಈ ಒಂದು ಪಾಯಿಂಟಲ್ಲಿ ನಾವು ಗಮನಿಸಿದರೆ ನಮ್ಮ ಕಾಸ್ಟ್ ಅವರಿಗೆ ಏನಾಗುತ್ತೆ, ಬಹಳ ಕಡಿಮೆಯಾಗಿ ಸಿಗುತ್ತೆ. ಇಲ್ಲಿ ಇಷ್ಟು ದಿನ ಏನು ಮಾಡ್ತಾ ಇದ್ರು, ಅವರಿಗೆ ₹60 ಆ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು, ನಮಗೆ ₹100 ಆಗ್ತಾ ಇತ್ತು. ಅವರು 60ಕ್ಕೆ ಒಂದು 20-30 ಲಾಭ ಅದೆಲ್ಲ ಸೇರಿಸಿ 90ಕ್ಕೆ ಮಾರ್ತಾ ಇದ್ರು, ನಮಗೆ 100ಕ್ಕೆ ನಮ್ಮ 100ಕ್ಕಿಂತ ಕಡಿಮೆ ಮಾರಕ್ಕೆ ಆಗ್ತಾ ಇರಲಿಲ್ಲ. ಈಗ ಈ ಟ್ಯಾಕ್ಸಿಂದ ಭಾರತಕ್ಕೆ ಒಂದು ಒಳ್ಳೆಯ ಅಡ್ವಾಂಟೇಜಸ್ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಫೈನ್. ನಾನು ಚರ್ಚೆ ಮತ್ತಷ್ಟು ಮುಂದುವರಿಸ್ತೀನಿ. ಒಂದೇನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಆಯಿತು, ಇಂಡಿಯಾ ಕಡೆಯಿಂದ ಏನೇನು ವಸ್ತು ತರಿಸ್ಕೊಳ್ತಾ ಇದ್ರೋ ಅಷ್ಟನ್ನೇ ತರಿಸ್ಕೊಳ್ಬೇಕಾಗತ್ತೆ ಅಮೆರಿಕ, ಅದರ ರಿಕ್ವೈರ್ಮೆಂಟ್ಗಳಿಗೆ ಹೋಲಿಕೆ ಮಾಡಿಕೊಂಡಾಗ. ಒಂದು ವೇಳೆ ಚೈನಾನ ಕಂಪ್ಲೀಟ್ ಆಗೋದು ಬ್ಲಾಕ್ ಮಾಡ್ತು ಅಂತ ಅಂದ್ಕೊಳ್ಳೋಣ, ತಡೆದೇ ಬಿಡ್ತು ಅಂದಾಗ ಮಾತ್ರ ಚೈನಾಯಿಂದ ಏನೇನು ತರಿಸ್ಕೊಳ್ತಾ ಇದ್ದೀವಿ ಇದರ ಉಳಿದ ಪೂರೈಕೆದಾರರು ಯಾರು ನನಗೆ ಸಿಗಬಹುದು ಅಂತ ಆಪ್ಷನ್ಗೆ ಬಂದಾಗ ಇಂಡಿಯಾ ಅಂತ ಅಂದ್ಕೊಂಡ್ರೆ, ಇಂಡಿಯಾ ಎಲ್ಲಿಂದ ತರುತ್ತೆ ಆ ವಸ್ತುವನ್ನು? ಚೈನಾದ ತರಿಸ್ಕೊಳ್ಳುತ್ತಾ, ಅಥವಾ ಆಲ್ರೆಡಿ ಅಂಥ ಒಂದು ಉತ್ಪನ್ನದ ಒಂದು ವ್ಯವಸ್ಥೆಯನ್ನು ಇಂಡಿಯಾ ಮಾಡ್ಕೊಂಡಿದೆಯಾ? ಇದ್ರ ಕಥೆ ಏನಾಗುತ್ತೆ?